ನಾವೆಷ್ಟು ಹಿಂದೆ ಉಳಿದಿದ್ದೀವಿ, ಆರ್ಥಿಕವಾಗಿ ಹಿಂದೆ ಉಳಿದಿದ್ದೀವಿ, ರಾಜಕೀಯವಾಗಿ ಹಿಂದೆ ಉಳಿದಿದ್ದೀವಿ, ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದೀವಿ. ನಮ್ಮ ಮಕ್ಕಳು ಎಲ್ಲೋದ್ರೂ ಯಾವ ಪ್ರೋತ್ಸಾಹವೂ ಇಲ್ಲ. ಇಂಥ ನಿಟ್ಟಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಂತರೆ ನಮ್ಮನ್ನು ಯಾರು ಸೋಲ್ಸೋಕೆ ನಮ್ಮನ್ನೇನು ಮಾಡೋಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಶಕ್ತಿ ಇದ್ರೂ ದೇವಸ್ಥಾನದ ಒಳಗಡೆ ಇದ್ದೀವಿ. ಯುವಕರೇ, ನಾನು ಸಂದೇಶ ಕೊಡ್ತೀನಿ, ನೀವು ಕನಸು ಕಾಣಲಿಲ್ಲ ಅಂತಂದ್ರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ದೇವಸ್ಥಾನದ ಒಳಗಡೆನೆ ಇರ್ಬೇಕಾಯ್ತದೆ, ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಮಾಡಿ, ಪೂಜೆ ಮಾಡಿ, ತೊಂದರೆ ಇಲ್ಲ. ಆದ್ರೆ ನೀವು ಬೇರೆ ಕ್ಷೇತ್ರದಲ್ಲಿ ಕೈ ಹಾಕಿಲ್ಲ ಅಂತಂದ್ರೆ ನಮ್ಮ ಸಮಾಜ ಈಗೇನಿದೆ, ಎಷ್ಟು ತಲೆಮಾರಾದ್ರೂ ನಮ್ಮ ಗುರುತಿಸೋರು ಯಾರು ಇಲ್ಲ. ನಾವು ಇನ್ನೂ ಹಿಂದೆ ಹೋಗ್ತೀವಿ ಹೊರತು ಮುಂದೆ ಯಾರು ಬರೋ ಚಾನ್ಸೇ ಇಲ್ಲ. ದಯವಿಟ್ಟು ಇನ್ನಾದ್ರೂ ಎಲ್ಲರೂ ತಿದ್ಕೊಳ್ಳಿ. ಇಂಥ ಒಂದು ಇವೇನು ಒಂದು ಸಂಘ ಸಂಘಟನೆ ಇದಕ್ಕೆ ಪ್ರೋತ್ಸಾಹ ಕೊಡಿ. ಹೆಸರೇ ಇಲ್ಲದಂತ ಯಾವುದೋ ಸಮುದಾಯದವರು ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಚೇರ್ ಹೇಳ್ಕೊಂಡು ಮಾತಾಡ್ತಾರೆ. ಅರೆ ನಮ್ಮವರು ಎಲ್ಲತ್ರಲ್ಲೂ ಇದ್ರೂ ಯಾರು ಮುಂದೆ ಬರಲ್ಲ. ಹಸಿವೆ, ದ್ವೇಷ, ಅವನೇನೋ ಮಾಡ್ತಾನೆ. ಅಧ್ಯಕ್ಷರಿಗೇನೋ ಕೆಲಸ ಇಲ್ಲ, ಸಂಘ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಕೆಲಸ ಇಲ್ಲ ಅಲ್ವಾ? ನಾವೇನು ದುಡ್ಡು ಕೊಟ್ಟಿದ್ದೀವಿ, ನಾವೇನು ಮಾಡಿದ್ದೀವಿ? ಇದನ್ನ ನೀವು ಅಕ್ಕಪಕ್ಕದವರು ನಿಮ್ಗೆ ಗೊತ್ತಿರೋರ್ಗು ಒಂದಷ್ಟು ಜನ ಕಳಿಸಿ, ತಡೆ ಏನೋ ಒಂದು ಮಾಡ್ತಾ ಇದ್ದಾರೆ ನಮ್ಮ ಸಂಘದವರು, ನಮ್ಮ ಮುಂದೆ ಪೀಳಿಗೆಗೆ ಅನುಕೂಲ ಆಯ್ತದೆ ಅಂತ ನಾವ್ಯಾಕೆ ಯೋಚನೆ ಮಾಡೋದಿಲ್ಲ? ಕ್ಷಮೆ ಇರಲಿ. ನಾನು ಏನು ಯೋಚನೆ ಮಾಡಿದೆ, ನಾನೇನು ಅಬ್ಸರ್ವ್ ಮಾಡಿದೆ ಅದನ್ನು ನಾನು ಹೇಳಿದ್ದೀನಿ. ನಾನೇನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಅನ್ಯತಾ ಭಾವಿಸ್ಬಿಡಿ. ಸೊ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಒಂದು ಅತಿಥಿಯಾಗಿ ಕರೆಸಿ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಾನೊಬ್ಬ ಹೀರೋ ಆಗಿರ್ಬೋದು, ನೀವು ಹೇಳ್ತೀರಿ ನಮ್ಮ ಜನಾಂಗದವನು ಒಂದು ಕನ್ನಡ ಚಲನಚಿತ್ರದ ಹೀರೋ ಅಂತ. ನನಗೆ ಅದಕ್ಕಿಂತ ದೊಡ್ಡ ಪದವಿ ಯಾವ್ದು ಗೊತ್ತಾ? ನಾನು ಶಿವರ್ಚಕ ಜನಾಂಗದ ಹುಡುಗ. ನಾನು ಶಿವರ್ಚಕ ಜನಾಂಗದ ಹುಡುಗ, ಒಬ್ಬ ಮಗ, ನಿಮ್ಮ ಮನೆಯ ಮಗ ಅಂತಂದ್ರೆ ನನಗೆ ಹೆಮ್ಮೆ. ಯಾವುದೋ 100,000 ಜನ್ಮದ ಪುಣ್ಯ ಇದ್ರೆ ಮಾತ್ರ ನಾವು ಈ ಒಂದು ಜಾತಿಲಿ ಮನೆ ಮಗನ ಹುಟ್ಟಕ್ಕೆ ಸಾಧ್ಯ. ಇದು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬರೀ ಸಂಸ್ಕೃತಿ ಸಮಾಜ ಹೊರಗಡೆಯವ್ರನ್ನ ಉದ್ಧಾರ ಮಾಡ್ತಿದ್ವಿ ಹೊರತು ನಾವು ಉದ್ಧಾರ ಆಗ್ತಾ ಇಲ್ಲ. ನನ್ನ ರಾಮನಗರ ಚಲನಚಿತ್ರ ಒಳ್ಳೆ ಮೆಸೇಜ್ ಓರಿಯೆಂಟೆಡ್. ಯಾಕೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ಕೊಟ್ರೆ ಏನು, ಸಿಟಿಲಿ ಇದ್ರೆ ಯಾವ ತರ ಇರ್ತಾರೆ, ಹಳ್ಳಿಲಿ ಇದ್ರೆ ಯಾವ ತರ ಇರ್ತಾರೆ ಅಂತನ್ನುವಂತ ಒಂದು ಸಂದೇಶವನ್ನ ಇಟ್ಕೊಂಡು ನಾನೊಂದು ಸಿನಿಮಾ ಮಾಡಿದೆ. ನಾನು ನಮ್ಮ ಜನಾಂಗದವರ ಎಲ್ಲರ ಒಂದು ಪಾದ ವಿಂಧಾನಗಳಿಗೆ ನಾನು ನಮಸ್ಕರಿಸ್ತಾ ನಾನು ಈ ಒಂದು ಮಾತನ್ನು ಹೇಳ್ತೀನಿ. ತಾವೆಲ್ಲರೂ ಬಹಳ ಸಪೋರ್ಟ್ ಮಾಡಿದ್ರಿ. ತಾವೆಲ್ಲರೂ ಬೆಂಗಳೂರಲ್ಲಿ ಇರ್ಬೋದು, ಈ ಕಡೆ ಚಾಮರಾಜನಗರದಿಂದ ಮೈಸೂರು, ವರುಣ, ಎಲ್ಲ ಕಡೆ ನಮ್ಮ ಜನಾಂಗದವ್ರು ಎಲ್ಲರೂ ಇದ್ದಾರೆ. ಅವರ ವಾಟ್ಸಪ್ ಸ್ಟೇಟಸ್ಗಳಿಗೆ ನಮ್ಮ ಫೋಟೋಗಳನ್ನ ಹಾಕೊಳ್ಳೋದು, ನನ್ನ ವಿಡಿಯೋಗಳನ್ನ ಹಾಕೊಳ್ಳೋದು. ನಮ್ಮ ಹುಡುಗ ಮಾಡ್ತಾ ಇದ್ದಾನೆ, ಅವ್ನು ಬದುಕಲಿ, ನಮ್ಮವರೊಬ್ರು ಮುಂದೆ ಬರಲಿ ಅಂತ ಮಾಡಿದ್ರಲ್ಲ, ಇದನ್ನು ನೀವೆಲ್ಲರಿಗೂ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಯಾರು ಹಿಂದೆ ಹೋಗ್ಕೋಬೇಡಿ. ನಾನು ಪ್ರತಿಯೊಂದು ಫೈಟಲ್ಲೂ ನಮ್ಮ ಸಿನಿಮಾ ದಯವಿಟ್ಟು ಎಷ್ಟು ಜನ ನೋಡಿದಾರೋ ಗೊತ್ತಿಲ್ಲ, ಒಂದೊಂದು ಫೈಟ್ ಮಾಡಬೇಕಾದ್ರೂ ನಾನು ನನ್ನನ್ನು ನೆನೆಸ್ಕೊಂಡೇ ಫೈಟ್ ಮಾಡ್ತೀನಿ. ಯಾಕೆ ಗೊತ್ತಾ? ನಮ್ಮ ಜನಾಂಗ ಬರಬೇಕು, ಮುಂದೆ ನಾವು ಗುರುತಿಸಬೇಕು. ಮುಂದೆ ಬರುವಂತ ಪೀಳಿಗೆಗೆ ಏನು ಸಹಕಾರ ಇಲ್ಲ. ನನ್ನ ಜೊತೆಲಿ ನಾನು MSc ಓದಿದ್ದೀನಿ. MSc ಮಾಡಿದ್ರು ನನಗೆ ಸಬ್ ಇನ್ಸ್ಪೆಕ್ಟರ್ ವೈವ ತನಕ ಹೋದೆ. ದುಡ್ಡು ಕಟ್ಟೋದು ದುಡ್ಡಿಲ್ಲ ನಮ್ಮ ಹತ್ರ. ಒಬ್ಬರು ಏನಂದ್ರು ಗೊತ್ತಾ? ಸಮುದಾಯದ ಹೆಸರು ಹೇಳೋದು ಬೇಡ, ಇವತ್ತು ನೀನೇನಾದ್ರು ಪ್ರಭು ಸ್ವಾಮಿಯನ್ನು ಬದಲು ಪ್ರಭು ಇನ್ನೊಂದು ಡ್ಯಾಶ್ ಹೇಳೋದು. ಅದಾಗಿದ್ರೆ ನಮ್ಮ ಮನೆ ಹುಡುಗಿ ಕೊಟ್ಟು ನೀನೇನೋ ಬೇರೆ ಯಾವುದೋ ಪೋಸ್ಟ್ಗೆ ಹಾಕಿ ನೀನೇನೋ ಮಾಡ್ಬಿಡ್ತಾ ಇದ್ದೆ ಅಂತ. ನನ್ನ ಜೊತೆಲಿ ಇದ್ದವರು ಇವತ್ತೆಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲಿ ಇದ್ದಾರೆ. ನಾನು ಡಿಸೈಡ್ ಮಾಡಿದೆ, ಹೌದಾ ನೀನು ಈ ರೀತಿ ಬರ್ತೀಯಾ, ನನಗೆ ದೈವ ಶಕ್ತಿ ಇದೆ, ನನಗೆ ಗೊತ್ತು ನಾನು ಯಾವ ಥರ ಬದುಕಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಪ್ರೈವೇಟ್ ಕಂಪ್ನಿಲಿ ಸೇರೋದನ್ನು ಮಾಡೋ ಕೆಲಸವನ್ನು ನಿಷ್ಠೆಯಿಂದ ಮಾಡಿದೆ. ಇವತ್ತು ಅವರಲ್ಲೇ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಯೂಟ್ಯೂಬಲ್ಲಿ ನೋಡಿದ್ರೆ ಶಿವರ್ಚಕ ಜನಾಂಗದ ಒಬ್ಬ ಹುಡುಗ ಕನ್ನಡ ಚಲನಚಿತ್ರದಲ್ಲಿ ಹೀರೋ ಅಂತ ಬರುತ್ತೆ, ಅವನ ಹೆಸರು ಬರಲ್ಲ. ಇದು ಪ್ರಯತ್ನ ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಜನಾಂಗದ ಎಲ್ಲ ಯುವಕರಿಗೆ ನಾನು ಹೇಳ್ತೀನಿ, ದಯವಿಟ್ಟು ಮುಂದೆ ನುಗ್ಗಿ. ನಿಮ್ಗೆ ಯಾವುದೇ ಥರದ ಸಹಕಾರ, ಯಾವ ಲೆವೆಲ್ ಸಹಕಾರ ಬೇಕಾದ್ರೂ ನಾವು ಇದ್ದೀವಿ, ನಾನಿದ್ದೀನಿ, ನಮ್ಮ ಜನಾಂಗದ ಪ್ರತಿಯೊಬ್ಬರು ಮುಖಂಡರು ಹಿರಿಯವರಿದ್ದಾರೆ. ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಪಾಪ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಒಬ್ರು ಬರಲ್ರು. ಎಲ್ಲೋ ಮಾರ್ಕೆಟಲ್ಲಿ, ಎಲ್ಲೋ ಒಂದು ಮಾಲ್ಗಳಲ್ಲಿ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತಾರೆ. ಬೇರೆ ಸಮುದಾಯದವ್ರು ನೋಡಿ ಕಲೀರಿ. ಯಾಕೆ ನಿಮ್ಗೆ ಹಠ ಛಲ ಇವೆಲ್ಲ ಏನು ಇಲ್ವಾ?
ಸೊ ದಯವಿಟ್ಟು ಇನ್ನಾದರೂ ತಿದ್ಕೊಳ್ಳಿ. ಈಗಾಗಿರೋ ತಪ್ಪನ್ನು ಮತ್ತೆ ಮಾಡೋದು ಬೇಡ. ಈಗ ನಮ್ಮ ಇದಕ್ಕೆ ಆ ಜಾತಿ ಹೆಸರನ್ನ ಸೇರ್ಸೋಕ್ಕೆ ಎಷ್ಟು ಜನ ಪಾಪ ಹೋರಾಡಿದ್ರು, ಯಾರಾದ್ರು ಒಬ್ಬರು ಸಪೋರ್ಟ್ ಮಾಡಿದ್ರ? ಬೇಡ. ಆ ಹೆಸರು ಜಾತಿ ನೇಮನ್ನ ನೀವು ಬರ್ಸಿ ಅಂತಂದ್ರೆ ಯಾರಾದ್ರೂ ಬರ್ಸಿದ್ರ? ಅದ್ರ ಬಗ್ಗೆ ಯಾರಾದ್ರೂ ಒಬ್ರು ಧ್ವನಿ ಎತ್ತಿದ್ರ? ಯಾಕೆ ಇಷ್ಟ ಇಲ್ವಾ? ಶಿವರ್ಚಕ ಜಾತಿ ಬಗ್ಗೆ ನಿಮ್ಗೆ ಅರ್ಥನೇ ಆಗಿಲ್ವಾ ಇನ್ನು ಅಂತ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈ ತರ ತಪ್ಪನ್ನ ಮುಂದೆ ಮಾಡಕ್ ಹೋಗ್ಬೇಡಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಿವರ್ಚಕ ನಿಂಗಪ್ಪನವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರ ಪಾದವಿಂದಾನಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಸೊ ಮುಂದಿನ ದಿನಗಳಲ್ಲಿ ನಾನೇನು ಪ್ರಯತ್ನ ಮಾಡಿದೆ ಅದಕ್ಕೆ ಪ್ರತಿಫಲ ಸಿಗ್ತಾ ಇದೆ. ನಮ್ಮ ಜನಾಂಗದ ಹೆಸರನ್ನು ನನ್ನ ಮಟ್ಟಿಗೆ ನಾನು ಎಲ್ಲಿ ತಗೋಬೇಕು ಆ ಪ್ರಯತ್ನ ನಾನು ಭಾಳ ಶ್ರದ್ಧೆಯಿಂದ, ಭಾಳ ನಿಷ್ಠುರತೆಯಿಂದ, ಭಾಳ ನಿಯತ್ತಾಗಿ ನಾನು ಮಾಡ್ತಾ ಇದ್ದೀನಿ. ಜನಾಂಗಕ್ಕೆ ಧಕ್ಕೆ ಬರುವಂಥ ಅಥವಾ ಕೆಟ್ಟ ಹೆಸರು ಬರುವಂಥ ಕೆಲಸನ ನಮ್ಮ ಉಸಿರಿರೋ ತನಕ ನಾವು ಮಾಡಲ್ಲ. ಸೊ ದಯವಿಟ್ಟು ಮುಂದೆನೂ ಯಾರಾದರೂ ಯುವಕರು ನಮ್ಮ ಜನಾಂಗದಿಂದ ಯಾವುದೇ ಫೀಲ್ಡಲ್ಲಿ ಬರಲಿ, ಯಾವುದೇ ಕ್ಷೇತ್ರದಲ್ಲಿ ಅವ್ರು ಬಂದ್ರು ಅವ್ರಿಗೆ ಸಹಕಾರ ಕೊಡಿ. ಸೊ ಈಗಿನ ನಿಮ್ಮ ಸಹಕಾರ ಮುಂದುವರಿಯಲಿ ಅಂತ ಹೇಳ್ತಾ, ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.